ನಮಸ್ಕಾರ ಸ್ನೇಹಿತರೆ, ನಾವೆಲ್ಲ ಜೀವನದಲ್ಲಿ ನೆಮ್ಮದಿ ಮತ್ತು ಶಕ್ತಿಗಾಗಿ ದೇವರ ಮೊರೆ ಹೋಗ್ತೇವೆ. ಮನಸ್ಸಿನ ಕಷ್ಟಗಳನ್ನ ದೇವರ ಮುಂದೆ ಹೇಳ್ಕೊಂಡಾಗ ಒಂದು ರೀತಿಯ ಸಮಾಧಾನ ಸಿಗುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಆದ್ರೆ ನಿಮಗೊಂದು ಗೊತ್ತಾ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿಗೂ ಒಬ್ಬೊಬ್ಬ ಇಷ್ಟ ದೈವ ಅಥವಾ ಆರಾಧ್ಯ ದೈವ ಇರ್ತಾರೆ ಅಂತ. ಆ ದೇವರನ್ನ ನೀವು ಸರಿಯಾದ ಕ್ರಮದಲ್ಲಿ ಪೂಜೆ ಮಾಡಿದ್ರೆ ಜೀವನದಲ್ಲಿ ಯಶಸ್ಸು, ಸಂಪತ್ತು ಮತ್ತು ಸುಖ ಸಮೃದ್ಧಿ ತಾನಾಗಿಯೇ ಹುಡುಕಿಕೊಂಡು ಬರುತ್ತೆ. ಹೌದು, ನಿಮ್ಮ ರಾಶ್ಯಾಧಿಪತಿ ಯಾರು ಮತ್ತು ಆ ಗ್ರಹಕ್ಕೆ ಪ್ರಿಯವಾದ ದೇವರು ಯಾರು ಅನ್ನೋದನ್ನ ತಿಳಿದು ಪೂಜಿಸೋದು ತುಂಬಾನೇ ಮುಖ್ಯ. ಇವತ್ತಿನ ವಿಡಿಯೋದಲ್ಲಿ ಮೇಷದಿಂದ ಮೀನ ರಾಶಿಯವರೆಗೆ ನಿಮ್ಮ ಅದೃಷ್ಟದ ದೇವರು ಯಾರು, ಯಾವ ದಿನ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ, ಕೇಳಿ. ಮೇಷ 12 ರಾಶಿಗಳಲ್ಲಿ ಮೊದಲ ರಾಶಿಯಾದ ಮೇಷ ರಾಶಿಯ ರಾಶ್ಯಾಧಿಪತಿ ಮಂಗಳ ಅಥವಾ ಕುಜಗ್ರಹ. ಈ ರಾಶಿಯ ಜನರು ವಿಶೇಷವಾಗಿ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು. ಹನುಮಂತನನ್ನು ಮೇಷರಾಶಿಯವರ ಅದೃಷ್ಟದ ದೇವರು ಎಂದೇ ಹೇಳಲಾಗುತ್ತೆ. ಜೀವನದಲ್ಲಿ ಸುಖ ಸಮೃದ್ಧಿ ಪಡೆದು ದುಃಖದಿಂದ ಪಾರಾಗಲು ಮಂಗಳವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ವೃಷಭ ರಾಶಿಯವರ ರಾಶ್ಯಾಧಿಪತಿ ಶುಕ್ರ. ಈ ರಾಶಿಯ ಜನರು ತಮ್ಮ ಜೀವನದಲ್ಲಿ ಅದೃಷ್ಟ ಪಡೆಯಲು ದುರ್ಗಾದೇವಿಯನ್ನು ಪೂಜಿಸಬೇಕು. ಅವಳನ್ನು ಮಂಗಳವಾರ ಹಾಗೂ ಶುಕ್ರವಾರದಂದು ಪೂಜಿಸುವುದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಅದರರ್ಥ ವೃಷಭ ರಾಶಿಯವರಿಗೆ ದುರ್ಗಾದೇವಿ ಲಕ್ಕಿ ದೇವತೆಯಾಗಿದ್ದಾಳೆ. ಮಿಥುನ ರಾಶಿ 12 ರಾಶಿಗಳಲ್ಲಿ 3ನೇ ರಾಶಿಯಾದ ಮಿಥುನ ರಾಶಿಯ ರಾಶ್ಯಾಧಿಪತಿ ಬುಧ. ಬುಧನು ಬುದ್ಧಿಶಕ್ತಿಯ ಅಧಿದೇವತೆ ಕೂಡ ಹೌದು. ಈ ರಾಶಿಯ ಜನರು ಗಣೇಶನನ್ನು ಪೂಜಿಸುವುದರಿಂದ ಅದೃಷ್ಟವನ್ನು ತಮ್ಮದಾಗಿಸಿಕೊಳ್ಳಬಹುದು. ಮಿಥುನ ರಾಶಿಯವರು ಗಣೇಶನ ದೇವಸ್ಥಾನಕ್ಕೆ ಹೋಗುವುದರಿಂದ ಸಂತೋಷ, ಸಂಪತ್ತು, ಸಮೃದ್ಧಿ ತಮ್ಮದಾಗಿಸಿಕೊಳ್ಳಬಹುದು. ಕಟಕ ರಾಶಿಯ ರಾಶ್ಯಾಧಿಪತಿ ಚಂದ್ರ. ಕಟಕ ರಾಶಿಯವರು ಅದೃಷ್ಟವನ್ನು ಪಡೆಯಲು ಶಿವನಿಗೆ ಪೂಜೆ ಮಾಡುವುದು ಬಹಳ ಮಂಗಳಕರ. ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಿಮ್ಮನ್ನು ಬಿಟ್ಟು ದೂರವಾಗಲು ಪ್ರತಿ ಸೋಮವಾರ ಶಿವನ ಆಲಯಗಳಿಗೆ ಭೇಟಿ ನೀಡಿ. ಸಿಂಹರಾಶಿಯ ಅಧಿಪತಿ ಸೂರ್ಯ. ಈ ರಾಶಿಯ ಅದೃಷ್ಟದ ದೇವರುಗಳೆಂದರೆ ಸೂರ್ಯದೇವ, ಆಂಜನೇಯ ಸ್ವಾಮಿಯಾಗಿದ್ದಾರೆ. ಈ ದೇವರುಗಳನ್ನು ಪೂಜಿಸುವುದರಿಂದ ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸ, ಆರೋಗ್ಯ, ಯಶಸ್ಸು ತಮ್ಮದಾಗಿಸಿಕೊಳ್ಳಬಹುದು. ಕನ್ಯಾ ರಾಶಿಯ ಅಧಿಪತಿ ಬುಧ. ಈ ರಾಶಿಗೆ ಸಂಬಂಧಿಸಿದ ಜನರು ವಿಷ್ಣು ಹಾಗೂ ಗಣೇಶನನ್ನು ಆರಾಧಿಸಬೇಕು. ಈ 2 ದೇವರುಗಳು ಕನ್ಯಾ ರಾಶಿಯ ಇಷ್ಟ ದೈವವೆಂದೇ ಹೇಳಲಾಗುತ್ತೆ. ಬುಧವಾರದಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದು ಇನ್ನು ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡಬಹುದು. ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಹಾಗಾಗಿ ಶ್ರೀಕೃಷ್ಣ, ಮಹಾಲಕ್ಷ್ಮಿ ಹಾಗೂ ದುರ್ಗಾದೇವಿಯನ್ನು ಈ ರಾಶಿಯವರು ಪೂಜಿಸುವುದರಿಂದ ಸುಖ ಸಮೃದ್ಧಿಯ ಆಶೀರ್ವಾದ ಪಡೆಯಬಹುದು. ಶುಕ್ರವಾರದಂದು ಈ ದೇವಿಯರ ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ ಎಂದೇ ಶಾಸ್ತ್ರಗಳು ಹೇಳುತ್ತೆ. ದುರ್ಗಾ ಸಪ್ತಶತಿಯನ್ನು ಜಪಿಸಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ವೃಶ್ಚಿಕ ರಾಶಿಯ ರಾಶ್ಯಾಧಿಪತಿ ಮಂಗಳ ಅಥವಾ ಕುಜ. ಈ ರಾಶಿಯವರು ಅದೃಷ್ಟ ಪಡೆಯಲು ಆಂಜನೇಯ ಮತ್ತು ಗಣೇಶನನ್ನು ಮಂಗಳವಾರದಂದು ಪೂಜಿಸುವುದು ಬಹಳನೇ ಒಳ್ಳೆಯದು. ಜೀವನದಲ್ಲಿ ಎದುರಾಗುವ ವಿಘ್ನಗಳು ನಿವಾರಣೆಯಾಗಲು ಗಣೇಶನಿಗೆ ಮೋದಕವನ್ನು ಅರ್ಪಿಸಿ. ಧನು ರಾಶಿಯ ರಾಶ್ಯಾಧಿಪತಿ ಗುರು. ಈ ರಾಶಿಯ ಜನರು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಗುರುವಾರಗಳಂದು ಪೂಜಿಸುವುದು ಬಹಳ ಉತ್ತಮ ಫಲ ನಿರೀಕ್ಷೆ ಮಾಡಬಹುದು. ರಾಘವೇಂದ್ರ ಸ್ವಾಮಿಗಳು ಮತ್ತು ದತ್ತಾತ್ರೇಯ ಸ್ವಾಮಿಯನ್ನು ಸಹ ಪೂಜಿಸುವುದು ಕೂಡ ಬಹಳ ಒಳ್ಳೆಯದು. ಗುರುವಾರಗಳಂದು ಈ ದೇವರ ದೇವಸ್ಥಾನಗಳಿಗೆ ಭೇಟಿ ನೀಡಿ ಧನ, ಸಮೃದ್ಧಿ, ಜ್ಞಾನ, ಜಯದ ಆಶೀರ್ವಾದ ಪಡೆಯಿರಿ. ಮಕರ ರಾಶಿಯ ರಾಶ್ಯಾಧಿಪತಿ ಶನಿ. ಈ ರಾಶಿಯ ಜನರು ಶನಿದೇವ ಮತ್ತು ಹನುಮಂತನನ್ನು ವಿಶೇಷವಾಗಿ ಪೂಜಿಸಬೇಕು. ಈ ದೇವರುಗಳು ಮಕರ ರಾಶಿಯವರ ಇಷ್ಟ ದೈವಗಳಾಗಿದ್ದಾರೆ. ವೃತ್ತಿ ಜೀವನದಲ್ಲಿ ಪ್ರಗತಿ, ಉತ್ತಮ ಆರೋಗ್ಯ, ಸಂಪತ್ತಿಗಾಗಿ ಶನಿವಾರಗಳಂದು ಶನಿ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನಗಳಿಗೆ ಭೇಟಿ ನೀಡಿ.
ಕುಂಭರಾಶಿ. ಕುಂಭರಾಶಿಯ ಅಧಿಪತಿ ಕೂಡ ಶನಿದೇವನಾಗಿದ್ದು, ಶಿವ ಹಾಗೂ ಶನಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಬಹಳ ಒಳಿತನ್ನು ನಿರೀಕ್ಷೆ ಮಾಡಬಹುದು. ನೀವು ಕೂಡ ಶನಿಯ ಆಲಯಗಳಿಗೆ ಶನಿವಾರದಂದು ಹಾಗೂ ಶಿವನ ದೇವಸ್ಥಾನಗಳಿಗೆ ಸೋಮವಾರಗಳಂದು ಭೇಟಿ ನೀಡಿ. ಮೀನರಾಶಿ. ಮೀನರಾಶಿಯವರ ರಾಶಿಯಾಧಿಪತಿ ಗುರು. ಈ ರಾಶಿಯ ಜನರು ಅದೃಷ್ಟಕ್ಕಾಗಿ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಇದರಿಂದ ಧನ, ಸುಖ, ಸಮೃದ್ಧಿಯನ್ನು ಪಡೆಯಬಹುದು. ಗುರುವಾರಗಳಂದು ವಿಷ್ಣು ಸಹಸ್ರನಾಮ ಪಠಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ರಾಶಿಗೂ ನಾವು ಪೂಜಿಸುವ ದೇವರಿಗೂ ಎಷ್ಟು ಹತ್ತಿರದ ಸಂಬಂಧವಿದೆ ಎಂದು. ನಿಮ್ಮ ರಾಶಿ ಯಾವುದು ಮತ್ತು ನಿಮ್ಮ ಇಷ್ಟ ದೈವ ಯಾರು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಜ್ಞಾನದ ಮೂಲಕ ದೈವಿಕತೆಯನ್ನು ಕಂಡುಕೊಳ್ಳೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.